ಸಂಬಂಧಪಟ್ಟಿದ್ದು ಈಗಾಗಲೇ ಇಡೀ ರಾಜ್ಯದಲ್ಲಿ ಈ ಪಾವತಿ ಇದು ಪತ್ರಗಳನ್ನು ಕೊಡಬೇಕು ಅಂತೇಳಿ ಅದು ಮಾಡ್ಕೊಂಡು ಬಂದಿದ್ದೀವಿ. ಈ ಜಿಲ್ಲೆಯಲ್ಲೂ ಕೂಡ 35,000 ಇನ್ನೂ ಬಾಕಿ ಇದೆ, ಅದನ್ನು ಮಾಡಿ ಅಂತೇಳಿ ನಾನು ಜಿಲ್ಲಾಧಿಕಾರಿಗೆ ತಿಳಿಸಿದ್ದೀನಿ. ಮತ್ತು ಈ ಕಂದಾಯ ಗ್ರಾಮಗಳಿದೆಯಲ್ಲ, ಆ ಕಂದಾಯ ಗ್ರಾಮಗಳು ಸುಮಾರು 1,700 ಏನೋ ಇದೆ ಅಂತೇಳಿ, ಅದರಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕುಪತ್ರ ಕೊಡಬೇಕಾಗುತ್ತೆ. ಸುಮಾರು 1,09,000 ಹಕ್ಕುಪತ್ರಗಳನ್ನು ನಾವು ಕೊಡಬೇಕಾಗ್ತದೆ ಅನ್ನುವಂಥದ್ದು. ಅದನ್ನು ಎಲ್ಲ ರೆಡಿ ಮಾಡಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇನೆ. ಬಹುಶಃ ಇನ್ನು 1-2 ತಿಂಗಳಲ್ಲಿ ಆ ಕೆಲಸವನ್ನು ಅವರು ಮಾಡ್ತಾರೆ. ಇಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಇನ್ನೇನಾದರೂ ಇದ್ದರೆ ಕೇಳ್ಬೋದು. ಮುಂದಿನ ದಿನಗಳಲ್ಲಿ ಬ್ಯಾಂಕ್ನವ್ರಿಗೂ ಕೂಡ ಸಭೆ ಮಾಡಿ ಎಲ್ಲ ಬ್ಯಾಂಕರ್ಸ್ನು ಕರೆದು ಯಾರು ಲೀಡ್ ಬ್ಯಾಂಕ್ ಇರ್ತಾರೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ. ರೈತರಿಗೆ ಯಾವುದೇ ತೊಂದರೆ ಆಗದಾಗ ನೋಡ್ಕೋತೀವಿ. ರಾಜ್ಯದಲ್ಲಿ ಇಂಥ ಬರಗಾಲ ಇದ್ರೂ ಸಚಿವ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಿದೆ, ಇದರಿಂದೆಲ್ಲ ಒಂದು ಕಡೆ ತೊಂದರೆ ಆಗಲ್ಲ ಸರ್? ಈಗ ಅದಕ್ಕೂ ಇದಕ್ಕೂ ಏನು ರೀ ಸಂಬಂಧ? ಸ್ಥಳೀಯ ಶಾಸಕರು ಅಲ್ಲ, ಈಗ ನಾನು ಸಚಿವ ಅಲ್ವಾ? ನಾನು ಬಂದಿಲ್ವಾ ಇಲ್ಲಿ? ನಾವು ಆಯಿತು, ಸಂತೋಷ. ಈ ಜಿಲ್ಲೆಯನ್ನೇ ಸಚಿವರಾಗಬೇಕು, ಮಾಡ್ತೀವಿ. ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗೂ ಮಾಡ್ತೀವಿ. ಯಾವಾಗ ಆಗ್ಬೋದು? ಅದನ್ನ ಹೇಳ್ತೀನಿ ಆಮೇಲೆ. ಆಮೇಲೆ ಹೇಳ್ತೀನಪ್ಪ. ಪರಿಶೀಲನೆ ಮಾಡ್ತೀನಿ. ನನಗೆ ಕೆಲವು ಕಂಪ್ಲೇಂಟ್ಸ್ಗಳು ನನಗೂ ಬಂದಿದೆ. ಅದನ್ನು ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ, ಕಂದಾಯ ಇಲಾಖೆಯವರಿಗೆ ಅದನ್ನು ಹೇಳಿಬಿಟ್ಟು ಅದನ್ನು ಏನು ಸತ್ಯಾಸತ್ಯತೆ ಏನು ಅನ್ನೋದನ್ನು ನೋಡಿ ತೀರ್ಮಾನ ಮಾಡ್ತೀನಿ. ಸರ್, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟದಲ್ಲಿ ಸುಮಾರು 2,800ಕ್ಕೂ ಹೆಚ್ಚು ಭೂಮಿಯನ್ನು ಕಂದಾಯ ಅಲ್ಲ, ಅದನ್ನು ಜಿಲ್ಲಾಧಿಕಾರಿಗಳು ನೀವು ಗಮನಿಸಿ. ಯಾಕೆಂದರೆ ಈಗಾಗಲೇ ನಮಗೆ ಈ ಜಿಲ್ಲೆನಲ್ಲಿರ್ಬೋದು, ನಮ್ಮ ತುಮಕೂರು ಜಿಲ್ಲೆನಲ್ಲಿರ್ಬೋದು ಹೆಚ್ಚು ಈ ಕಲ್ಲು ಗಣಿಗಾರಿಕೆ ಇದೆಯಲ್ಲ, ಅದು ಹೆಚ್ಚೆಚ್ಚು ಆಗ್ತಾಯಿದೆ. ನಮ್ಮ ಬೆಟ್ಟಗಳೆಲ್ಲ ನಾಶ ಅಂದರೆ ಹೊರಟೋಗ್ತಾ ಇದ್ದಾವೆ. ಅದಕ್ಕೆ ಅವೈಜ್ಞಾನಿಕವಾಗಿ ಬ್ಲಾಸ್ಟಿಂಗ್ ಮಾಡೋದು ಮತ್ತೊಂದು ಎಲ್ಲ ನಡೀತಾ ಇದೆ. ಕೆಲವರೆಲ್ಲ ಸತ್ತಿದ್ದಾರೆ. ಈ ಜಿಲ್ಲೆಯಲ್ಲಿ ಕೂಡ ಬೇಕಾದಷ್ಟು ರಿಪೋರ್ಟ್ ಆಗಿದೆ. ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಕ್ರಮ ತಗೊಳ್ಳಿ. ಆಮೇಲೆ ಮುಂದೆ ಏನಾದರೂ ಅದು ಮಿತಿಮೀರಿ ಹೋದರೆ ಅದನ್ನು ನಾವು ಸರ್ಕಾರದಿಂದ ಗಮನಿಸ್ತೀವಿ. ಥ್ಯಾಂಕ್ ಯು.